ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಪುಟ್ಟಸ್ವಾಮಿ ಅವರು ಆಯ್ಕೆಯಾದರು. ನಗರದ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಸುಮಾರು 86 ಮತಗಳನ್ನು ಪಡೆಯುವ ಮೂಲಕ ಪ್ರತಿಸ್ಪರ್ಧಿಯಿಂದ 27 ಮತಗಳ ಅಂತರದಿಂದ ವಿಜಯ ಸಾಧಿಸಿದ ಪುಟ್ಟಸ್ವಾಮಿ ಜಿಲ್ಲಾ ವಕೀಲರ ಸಂಘಕ್ಕೆ ಮುಂದಿನ 2 ವರ್ಷಗಳ ಅವಧಿಗೆ ಜಿಲ್ಲಾ ವಕೀಲರ ಸಂಘಕ್ಕೆ ಅವಿರೋಧಿಯಾಗಿ ಉಪಾಧ್ಯಕ್ಷ ರಂಗಸ್ವಾಮಿ ದೊಡ್ಡಮೊಳೆ ಅವರು ಈ ಹಿಂದೆಯೂ ಕೂಡ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಪ್ರಧಾನ ಕಾರ್ಯದರ್ಶಿಯಾಗಿ ಶಿವರಾಮು ಎಂ, ಸಹ ಕಾರ್ಯದರ್ಶಿ CC ರಮೇಶ್, ಖಜಾಂಚಿ ನಾಗಮ್ಮ ಮತ್ತು ಸದಸ್ಯರಾಗಿ ವಿಜಯ ಎಂ ಹಾಗೂ ಮಲ್ಲೇಶ್ ಪ್ರಭು ಅವರು ಆಯ್ಕೆಗೊಂಡಿದ್ದರು. ಇಂದು ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ವಿರೂಪಾಕ್ಷರವರು 64 ಮತಗಳು, ಉದಯರಂಗ 44 ಮತಗಳು, ಲೋಕೇಶ್ 22 ಮತಗಳು, ನಾಗರಾಜು 6 ಮತಗಳನ್ನು ಪಡೆದುಕೊಂಡಿದ್ದರು. ಇದೇ ಮೊದಲ ಬಾರಿಗೆ ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘದಲ್ಲಿ ರೋಸ್ಟರ್ ಪದ್ಧತಿಯಂತೆ ಆಡಳಿತ ಮಂಡಳಿಗೆ ಆಯ್ಕೆ ಪ್ರಕ್ರಿಯೆ ನಡೆದಿತ್ತು. ಪ್ರಕ್ರಿಯೆಯಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯಗಳಿಗೂ ಆಡಳಿತ ಮಂಡಳಿಯಲ್ಲಿ ಅವಕಾಶ ಲಭ್ಯವಾಗಿದ್ದು, ಎಲ್ಲ ಸಮುದಾಯಗಳರು ಸಂಘದಲ್ಲಿ ಕಾರ್ಯನಿರ್ವಹಿಸಲು ಅನುಕೂಲವಾಗಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಜಿಲ್ಲಾ ವಕೀಲರ ಸಂಘದಿಂದ ಚುನಾವಣೆಯಲ್ಲಿ ವಿಜೇತರಾಗಿ ಇವತ್ತು ನಾನು ಮುಂದೆ ಬಂದಿದ್ದೇನೆ. ಈ ನನ್ನ ವಿಜಯಕ್ಕೆ ನನ್ನ ಎಲ್ಲ ವಕೀಲ ಬಂಧುಗಳು ನನಗೆ ಸಿಂಗಲ್ ವೋಟ್ ಹಾಕಿ, ದಟ್ ಮೀನ್ಸ್ ಪ್ರಿಫರೆನ್ಸಲ್ಲಿ ವೋಟ್ ಹಾಕಿ ನನಗೆ ಸುಮಾರು 86 ಮತಗಳನ್ನ ಹಾಕಿ ನನ್ನನ್ನು ಗೆಲ್ಲಿಸಿದ್ದಾರೆ. ಇದನ್ನು ನಾನು ಏನಿವತ್ತು ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷನಾಗಿದ್ದೀನಿ. ನಾನು ಯಾವತ್ತೂ ಕೂಡ ವಕೀಲರ ವಿರುದ್ಧ ಒಂದು ಪಾಯಿಂಟು ಕೂಡ ಹೋಗೋದಿಲ್ಲ ಮತ್ತು ಸಾಮಾಜಿಕ ಪರಿಸ್ಥಿತಿ ಸಂಬಂಧಪಟ್ಟಂಗೆ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅದನ್ನು ಅನುಗುಣವಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ. ನ್ಯಾಯ ಸಮಿತಿಯಲ್ಲಿ ನ್ಯಾಯಾಲಯದ ಕೆಲವು ಕಾನೂನುಗಳನ್ನ ಒಳಗಡೆ ಚೌಕಟ್ಟಿನೊಳಗಡೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ವಕೀಲರ ಹಿತಾಸಕ್ತಿಗೆ ಸಂಬಂಧಪಟ್ಟಾಗ ಕೂಡ ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೋಕೆ ನಾನು ಸಿದ್ಧ ಇದ್ದೀನಿ. ಖಂಡಿತ ಮಾಡೇ ಮಾಡ್ತೀನಿ. ಯಾವತ್ತೂ ಕೂಡ ನಾನು ಈ ನಮ್ಮ ಕಾನೂನು ಸಂಬಂಧಪಟ್ಟಾಗೆ ನಾನು ಯಾವುದೇ ವಿರೋಧಗಳನ್ನ ಮಾಡೋದಿಲ್ಲ. ಮತ್ತು ನಮ್ಮ ವಕೀಲರಿದ್ದರೆ ವಕೀಲರ ವಿರುದ್ಧವೂ ಕೂಡ ನಾವು ಹೋಗೋದಿಲ್ಲ. ಕಾನೂನಿಗೆ ಸಂಬಂಧಪಟ್ಟಾಗ ಕೂಡ ಕಾನೂನು ವಿರುದ್ಧವೂ ಕೂಡ ನಾವು ಹೋಗೋದಿಲ್ಲ. ಎಲ್ಲ ವಕೀಲರ ಒಂದು ಸಮೀಕ್ಷೆ ಮೇರೆಗೆ ಮತ್ತು ಎಲ್ಲ ವಕೀಲರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ನಮ್ಮ ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘ ತುಂಬ ಜನ ಹಿರಿಯ ವಕೀಲರಿದ್ದಾರೆ. ಅವರೆಲ್ಲರ ಸಲಹೆಗಳನ್ನ ಪಡ್ಕೊಂಡು ನಾನು ಎಲ್ಲ ನಿಯಮಗಳನ್ನ ಮಾಡ್ಕೊಂಡು ಹೋಗ್ತೇನೆ. 2 ವರ್ಷಗಳ ತನಕ ನನ್ನ ಸಾಧ್ಯವಾದಷ್ಟು ಸಮಾಜಕ್ಕೆ ನನ್ನಿಂದ ಏನು ಕೊಡುಗೆ ಕೊಡಬೇಕು, ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು, ನನ್ನ ವಕೀಲರ ಮಿತಿಗೆ ನಾನು ಏನು ಸಹಾರ ಕೊಡಬೇಕು ಅಂತಕ್ಕಂಥದ್ದನ್ನ ಮಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನ್ನ ಒಂದು ಶಕ್ತಿಯನ್ನು ಮೀರಿ ಪ್ರಯತ್ನ ಮಾಡಿ ನಾನು ಕೆಲಸವನ್ನು ಮಾಡ್ತೀನಿ, ಸೇವೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ.